ಹೆಡ್ ಮಾಸ್ಟ್ರೆ, ಈ ಸಂಖ್ಯೆಹಳ್ಳಿ ಹೀಗಾಗೋದಿಕ್ ಕಾರಣನೇ ನಮ್ಮಪ್ಪ. ಈ ಪಟೇಲ್ರು ವಂಶನೇ ಕಾರಣ. ನೀವು ಅದ್ರ ಬಗ್ಗೆ ಎಲ್ಲ ಮಾತಾಡಕ್ ಹೋಗ್ಬೇಡಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೋಸ್ಟ್ ಮಾರ್ಟಮ್ ಮಾಡಿಸಿದಿದ್ರೆ ನಮ್ಮ ಅಪ್ಪಂದು ಕೊಲೆನ ಅಥವಾ ಆತ್ಮಹತ್ಯೆನ ಗೊತ್ತಾಗಿರೋದು. ಅಯ್ಯೋ ಸುಕನ್ಮತಿಯರೇ, ನೀವು ಪೊಲೀಸ್ ಗಿಲೀಸ್ ಅನ್ಕೊಂಡು ಹೋಗ್ಬೇಡಿ. ಕಾಡಿಕ್ ಅವ್ರು ಇಲ್ಲಿಗೆ ಬಂದು ಒಂದು ಕೆರಡು ಮಾಡಿ ನಮ್ಮ ಬುಡಕ್ಕೆ ತಂದಿಡ್ತಾರೆ. ಈಗ ಈ ಪಟೇಲ್ರ ಜೀವ ತಿಂದದ್ದು ಯಾರಂದೇಳಿ ಕಂಡು ಹಿಡಿದು ಕಷ್ಟದ ವಿಷಯ ಇದೆ. ಈ ಕಾರ್ಯ ಎಲ್ಲ ಮುಗಿಲಿ, ಅದು ಯಾರಂದೇಳಿ ಕಂಡು ಹಿಡಿದು ನಾನೇ ನಿಮ್ಮ ಮುಂದೆ ತಂದು ನಿಲ್ಲುತ್ತೆ. ಏನಂತೀರಿ ಉಗ್ರಂಪ್ರವರೇ? ರಾಜೇಂದ್ರನ ಹೆಣ ಮುಂದೆ ಇಟ್ಕೊಂಡು ಈಗೇನು ಮಾಡಬೇಕು ಅನ್ನೋದನ್ನು ಯೋಚಿಸೋದು ಬಿಟ್ಟು ಸೇಡ್ ತೀರ್ಸ್ಕೊಳ್ಳೋದು ಮಾತಾಡ್ತಿದ್ದೀರಲ್ಲ, ಬುದ್ಧಿ ಇದೆಯಾ ನಿಮಗೆ? ಯಾವ ಹೊತ್ತಿಗೆ ಏನು ಮಾತಾಡಬೇಕು ಅನ್ನೋ ಪರಿಜ್ಞಾನ ಇದೆ ನಿಮಗೆ? ಯಜಮಾನ್ರೆ, ಪಟೇಲ್ರ ಅಣ್ಣ ಬಂದರು. ಅಳಮ್ಮ, ಇನ್ನು ಅಳು, ಕಂಟ್ರೋಲ್ ಮಾಡ್ಕೋಬೇಡ. ಅಲ್ಲಿರಮ್ಮ, ಈಗ ನಾನು ಬಂದಾಯ್ತಲ್ಲ, ಎಲ್ಲ ನೋಡ್ಕೋತೀನಿ. ಗಜೇಂದ್ರ, ನೀನು ಬರೋದನ್ನೇ ಎದುರು ನೋಡ್ತಾ ಇದ್ವಿ. ನೋಡು ಹೇಗೆ ಮಲಗಿದ್ದಾನೆ ರಾಜೇಂದ್ರ. ಏಯ್, ಕೊನೆ ಸಲ ಮುಖ ದರ್ಶನ ಮಾಡಿಸು. ಬಟ್ಟೆ ಎತ್ಬೇಡಿ. ರಾಜನ ಈ ಸ್ಥಿತಿಲಿ ನಾನು ನೋಡಲ್ಲ. ನಮ್ಮ ರಾಜೇಂದ್ರ ರಾಜನಾಗಿದ್ದಾಗಲೇ ನಾನು ನೋಡಿದ್ದು. ನನ್ನ ಮನಸ್ಸಲ್ಲಿ, ನನ್ನ ಕಣ್ಣಲ್ಲಿ ಅದೇ ಚಿತ್ರ ಉಳಿಲಿ.